ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. SSLC ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ, ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಅದೇ ಥರನೇ SSLC ನ ಒಂದು ರಿವ್ಯಾಲ್ಯೂಯೇಷನ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಂದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನ ಹೆಚ್ಚು ವಿಡಿಯೋ ಮಾಡೋಕ್ಕೋಸ್ಕರ ಇವತ್ತು ಒಂದೇ ದಿವಸ ನಾನು 7 ರಿಂದ 8 ವಿಡಿಯೋ ಹಾಕಿದ್ದೀನಿ. ಏನಕ್ಕಪ್ಪ ಅಂದ್ರೆ ಇವತ್ತೇ ಎಲ್ಲ ವಿಚಾರ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ತಿಳ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಾನು ಕೇಳೋದು ಒಂದೇ ಸಬ್ಸ್ಕ್ರೈಬ್ ಅಷ್ಟೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ SSLC ನ ಒಂದು ರಿವ್ಯಾಲ್ಯೂಯೇಷನ್ ತುಂಬಾ ಜನ ಬಂದು ನನ್ನ ಅಂಕ ಕಮ್ಮಿ ಬಂದ್ಬಿಟ್ಟಿದೆ, ರಿವ್ಯಾಲ್ಯೂಯೇಷನ್ ಹಾಕ್ಬೇಕು ಅಂತ ಕೇಳ್ತಿದ್ದೀರಿ. ರಿವ್ಯಾಲ್ಯೂಯೇಷನ್ಗೆ ಡೇಟ್ ಆವಾಗಲೇ ಫಿಕ್ಸ್ ಆಗಿದೆ. ಎಷ್ಟು ದುಡ್ಡು ಅಂತನೂ ಕೂಡ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ SSLC ನ ಒಂದು ರಿವ್ಯಾಲ್ಯೂಯೇಷನ್ ಡೇಟ್ ಯಾವಾಗ? ರಿವ್ಯಾಲ್ಯೂಯೇಷನ್ ಡೇಟು ಹೇಳಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ನಾಳೆ ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೋಬೇಕಾಗುತ್ತೆ. ಒಂದು ವೇಳೆ ಇವಾಗ ಮ್ಯಾಥಮೆಟಿಕ್ಸ್ ನಲ್ಲಿ ನಿಮ್ಮ ಒಂದು ಅಂಕ ಬಂದು ಕಮ್ಮಿ ಬಂದಿದೆ ಅಂತ ಹೇಳಿ ನೀವು ಪ್ರಿಡಿಕ್ಟ್ ಮಾಡ್ತಿದ್ದೀರಾ, ಇನ್ನ ಜಾಸ್ತಿ ಬರಬೇಕು ನನಗೆ ಅಂತ ಹೇಳೋದಾದ್ರೆ ಫಸ್ಟ್ ನೀವು ಸ್ಕ್ಯಾನರ್ಡ್ ಕಾಪಿ ತರಿಸ್ಕೋಬೇಕಾಗತ್ತೆ. ಅಂದ್ರೆ ಯಾವ ತರ ಸ್ಕ್ಯಾನರ್ಡ್ ಕಾಪಿ ಅಂದ್ರೆ, ನೀವು ಎಕ್ಸಾಮ್ ನಲ್ಲಿ ಬರ್ದಿರ್ತೀರ ನೋಡಿ ಆನ್ಸರ್ ಬುಕ್ಲೆಟ್ ನ, ಅದನ್ನ ಒಂದು ಜೆರಾಕ್ಸ್ ಕಾಪಿ ನಿಮ್ಗೆ ನಿಮ್ಮ ಒಂದು ಸ್ಕೂಲ್ಗೆ ಬರುತ್ತೆ. ನಿಮ್ಮ ಒಂದು ಮ್ಯಾಥ್ಸ್ ಟೀಚರ್ ಇರ್ತಾರೆ ನೋಡಿ, ಅವ್ರ ಹತ್ರ ಕರೆಕ್ಷನ್ ಮಾಡಿಸ್ಬೇಕಾಗತ್ತೆ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲಿ ಅಂಕ ಬರಬೇಕು ಅಂತ ಹೇಳಿ. ಆ ಒಂದು ಸ್ಕ್ಯಾನರ್ಡ್ ಕಾಪಿನ ತರಿಸ್ಬೇಕು ಅಂತ ಹೇಳೋದಾದ್ರೆ ಮೇ 2ನೇ ತಾರೀಕಿಂದ 8ನೇ ತಾರೀಕು ತನಕ ಕೂಡ ನಿಮ್ಗೆ ಟೈಮ್ ಇರುತ್ತೆ. ಫಸ್ಟ್ ನೀವು ರಿವ್ಯಾಲ್ಯೂಯೇಷನ್ ಹಾಕಕ್ಕಾಗಲ್ಲ. ಫಸ್ಟ್ ನೀವು ಸ್ಕ್ಯಾನರ್ಡ್ ಕಾಪಿ ತರಿಸಿ ಅಂಕಗಳನ್ನ ಕರೆಕ್ಷನ್ ಮಾಡಿಬಿಟ್ಟು ನೀವು ಅದನ್ನ ನೀವೇನ್ ಮಾಡಬೇಕು ಮತ್ತೆ ಬೋರ್ಡಿಗೆ ಕಳಿಸ್ಬೇಕಷ್ಟೇ. ಅದ್ ಮುಂದೆ ಮಾತಾಡ್ತೀನಿ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 8ನೇ ತಾರೀಕು ಅಂತ ಗೂಗಲ್ ಇದೆ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೈ ಮಾಡಿರ್ತೀನಿ. 8ನೇ ತಾರೀಕು ಒಳಗಡೆ ನೀವು ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೋಬೇಕಾಗತ್ತೆ. ಆಕ್ಚುಲ್ ಆಗಿ ಇದು ಡೇಟ್ ಇನ್ನು ಎಕ್ಸ್ಟೆಂಡ್ ಕೂಡ ಆಗಬಹುದು. ಗೂಗಲ್ ಅಲ್ಲಿ ಇರುವಂತ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ರಿವ್ಯಾಲ್ಯೂಯೇಷನ್ ಡೇಟ್ ಯಾವಾಗ? ರಿವ್ಯಾಲ್ಯೂಯೇಷನ್ ಡೇಟ್ ಬಂದ್ಬಿಟ್ಟು ಮೇ 7ನೇ ತಾರೀಕಿಂದ ಮೇ 12ನೇ ತಾರೀಕು ತನಕ ಕೂಡ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಕ್ಕೋಸ್ಕರ. ನಾಳೆನೆ ಹೋಗ್ಬಿಟ್ಟು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿಬಿಟ್ಟು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವಾಗ ರೀಟೋಟಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ 50 ಮಾರ್ಕ್ಸ್ ತೆಗ್ದಿರ್ತೀರಾ, ಒಂದು ಪೇಜ್ ಅಲ್ಲಿ 10 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಇವಾಗ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಬರ್ಬೇಕಾಗತ್ತೆ ನಿಮ್ಗೆ. ಇಲ್ಲಿ ಅವ್ರು ಕರೆಕ್ಷನ್ ಮಾಡ್ಬೇಕಾದ್ರೆ ಅವ್ರು ಏನ್ ಕಿತ್ಲಾಡ್ಕೊಂಡ್ ಬಂದಿದ್ರು ಮನೆಯಲ್ಲಿ, 10 ಕೊಡೋ ಕಡೆ 9 ಕೊಟ್ಬಿಟ್ಟಿರ್ತಾರೆ. ಸೊ ಇವಾಗ ನಿಮ್ಗೆ 10 ಕೊಟ್ಟಿದಾರ 9 ಕೊಟ್ಟಿದಾರ ಡೌಟ್ ಇರುತ್ತೆ. ಇದನ್ನ ರೀಟೋಟಲಿಂಗ್ ಅಂತ ಕರೀತಾರೆ. ನೀವು ಮತ್ತೆ 150 ರೂಪೀಸ್ ಪೇ ಮಾಡಿಬಿಟ್ಟು ರೀಟೋಟಲ್ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಕರೆಕ್ಟ್ ಆಗಿ ಅಂಕನ ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ರೀಟೋಟಲಿಂಗ್ ಮಾಡಿಸ್ಬೇಕಾಗತ್ತೆ. ಇದಕ್ಕೆ ಒಂದು ಸಬ್ಜೆಕ್ಟ್ 150 ರೂಪಾಯಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ರೀಟೋಟಲಿಂಗ್ ಅಂದ್ರೆ ಏನು ಅಂತ. ಅವ್ರ ಅಂಕ ಕರೆಕ್ಟ್ ಆಗಿ ಕೊಟ್ಟಿದಾರ ಇಲ್ವೋ ಅಂತ ಹೇಳ್ಬಿಟ್ಟು ಟೋಟಲ್ ಮತ್ತೆ ಮರುಳಿ ನೀವು ಟೋಟಲ್ ಮಾಡೋಕ್ಕೋಸ್ಕರ 150 ರೂಪಾಯಿ ಕೊಡ್ಬೇಕಾಗತ್ತೆ. ಅಲ್ಲೂ ಕೂಡ ನಿಮ್ಗೆ ಅಂಕ ಸಿಗಬಹುದು. ಆಯ್ತಾ? ಸ್ಕ್ಯಾನರ್ಡ್ ಕಾಪಿಗೆ ಎಷ್ಟು ಬ್ರೋ ಒಂದು ಇದಕ್ಕೆ ಅಂದ್ರೆ ಒಂದು ಪೇಪರ್ಗೆ ಎಷ್ಟು ಅಂತ ಹೇಳೋದಾದ್ರೆ 500 ರೂಪಾಯಿ ಅಂತಾನೆ ಹೇಳ್ಬೋದು ಒಂದು ಕಾಪಿಗೆ. ಆಯ್ತಾ? ರಿವ್ಯಾಲ್ಯೂಯೇಷನ್ ಎಷ್ಟಪ್ಪ ಅಂತ ಹೇಳೋದಾದ್ರೆ 800 ರೂಪಾಯಿ ಒಂದು ಪೇಪರ್ ರಿವ್ಯಾಲ್ಯೂಯೇಷನ್ ಮಾಡಿಸ್ತೀರಾ. ಅಂದ್ರೆ ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ನೀವು ರಿವ್ಯಾಲ್ಯೂಯೇಷನ್ ಮಾಡಿಸ್ಬೇಕಾಗತ್ತೆ. ನನ್ಗೆ ಈ ಸಬ್ಜೆಕ್ಟ್ ಬೇಕು ಬೇಡವಾ, ಅಂಕ ಬರುತ್ತೋ ಇಲ್ವೋ, ಯಾಕಂದ್ರೆ ದುಡ್ಡು ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರನೇ ಪ್ರತಿ ಒಬ್ಬರು ಕೂಡ ಯೋಚನೆ ಮಾಡ್ಬಿಟ್ಟು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಡೌಟ್ ತುಂಬಾ ಜನ ಕೇಳಿ ಇರುತ್ತೆ, ಸ್ಕ್ಯಾನರ್ಡ್ ಕಾಪಿ ಒಂದು ತರಿಸ್ಕೊಂಡ್ರೆ ರಿವ್ಯಾಲ್ಯೂಯೇಷನ್ ಫ್ರೀ ಅಂತ ಹೇಳ್ಬೋದು. ಆಕ್ಚುಲಿ ಹಂಗಿಲ್ಲ. ಸ್ಕ್ಯಾನರ್ಡ್ ಕಾಪಿಗೆ ಫಸ್ಟ್ ನೀವು 500 ರೂಪಾಯಿ ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಸ್ಕ್ಯಾನರ್ಡ್ ಕಾಪಿ ಬಂದಾದ್ಮೇಲೆ ಬೇಡಪ್ಪ ನನ್ಗೆ ಅಂಕ ಬರಲ್ಲ, ನಾನು ಸುಮ್ಮನೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡ್ಬಿಡಿದ್ದೀನಿ, ನಾನು ರಿವ್ಯಾಲ್ಯೂಯೇಷನ್ ಮಾಡಿಸಲ್ಲ ಅಂದ್ರೆ 500 ರೂಪಾಯಿ ಹೋಯ್ತು. ಬಟ್ ನಿಮ್ಮ ಒಂದು ಅಂಕ ಬಂದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇಲ್ಲ ನಾನು ನೆಕ್ಸ್ಟ್ ಸ್ಟೆಪ್ ಮುಂದಕ್ಕೆ ಹೋಗಿ ನಾನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳೋದಾದ್ರೆ 800 ರೂಪಾಯಿ ಕೊಟ್ಬಿಟ್ಟು ನೀವು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ 500 ರೂಪಾಯಿ ಪ್ಲಸ್ 800 ರೂಪಾಯಿ ಟೋಟಲ್ ಮಾಡ್ಕೊಳ್ಳಿ ನೀವೇನೇನೆ. ಇಷ್ಟು ನೀವು ಪೇ ಮಾಡಿಬಿಟ್ಟು ಆ ಸ್ಕೂಲ್ಗೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿಸ್ಬೇಕಾಗತ್ತೆ. ಒಂದು ಪೇಪರ್ಗೆ ಇಷ್ಟು. ನೀವು 6 ಪೇಪರ್ ಮಾಡಿಸ್ತೀರಾ ಅಂದ್ರೆ ಎಕ್ಸಾಮ್ ಫೀಸ್ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗಿ ಪ್ರತಿ ಒಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಯಾರಿಗೂ ಕೂಡ ರಿಪ್ಲೈ ಮಾಡೋ ತರ ಇಲ್ಲ, ಓಕೆನಾ? ಪ್ರತಿ ಒಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಏನನ್ನ ಡೌಟ್ ಇರ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.